ಕನ್ನಡ ಚಿತ್ರರಂಗ ಹಾಗೆ ನೋಡಿದ್ರೆ ಮೊದಲಿಂದನೂ ಅಂದ್ರೆ ವರ್ಷದ ಆರಂಭದಿಂದಲೂ ತುಂಬಾ ಕೆಟ್ಟ ಸುದ್ದಿಗಳಿಗೆ ಕಾರಣ ಆಗ್ತಾ ಇದೆ. ಅದ್ ನೋಡಿ ಈಗ 6-7 ತಿಂಗಳಾಯ್ತು. 120ರಿಂದ 130 ಸಿನಿಮಾಗಳು ರಿಲೀಸ್ ಆಗಿದೆ. ಹೇಳ್ಕೊಳ್ಳೋಕ್ಕೆ ಒಂದು ಸಕ್ಸಸ್ ಸಿನಿಮಾ ಕೂಡ ನಮ್ಮ ಕಣ್ಣೆದುರಿಗೆ ಇಲ್ಲ. ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಹೀಗಿರುವಾಗ ಇತ್ತೀಚೆಗೆ ನಿರ್ಮಾಪಕರ ಸಂಘ ಗೋವಾಕ್ಕೆ ಹೋಗಿ ಅಲ್ಲೊಂದಿಷ್ಟು ಹೊಡೆದಾಡ್ಕೊಂಡ್ ಬಂದ್ರು. ಮೊನ್ನೆ ಅಷ್ಟೇ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರ ಡಿವೋರ್ಸ್ ಕೇಸ್ ಪ್ರಕರಣ ಬಯಲಿಗೆ ಬಂತು. ಅದಾದ ನಂತರ ಯುವರಾಜ್ ಕುಮಾರ್ ಮತ್ತೆ ಶ್ರೀದೇವಿ ಅವರ ಡಿವೋರ್ಸ್ ಕೂಡ ಅರ್ಜಿ ಕೋರ್ಟಲ್ಲಿದೆ, ಅದು ಕೂಡ ಪ್ರಕರಣ ಬಯಲಿಗೆ ಬಂತು. ಅದಾದ ನಂತರ ಇವತ್ತು ಒಂದು ಕೊಲೆ ಕೇಸಿಗೆ ಸಂಬಂಧಪಟ್ಟಂಗೆ ದರ್ಶನ್ ಅವರು ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ. ಸೊ ಕನ್ನಡ ಚಿತ್ರರಂಗದ ಬಗ್ಗೆ ಆಲ್ರೆಡಿ ಬೇರೆ ಚಿತ್ರರಂಗ ಸಾಕಷ್ಟು ನಿರೀಕ್ಷಣೆ ಇಟ್ಕೊಂಡಿತ್ತು. ಬರ್ತಾ ಇದ್ರೆ ನೋಡ್ತಾ ಇದ್ರೆ ನೋಡೋರಿಗೆ ಪ್ರೇಕ್ಷಕರಿಗೆ ಒಂಥರ ಕನ್ನಡ ಚಿತ್ರರಂಗದ ಮೇಲೆ ಒಂಥರ ಒಂದು ರೀತಿಯ ಬೇಸರ ಅನ್ಸದೆ.